19 ಮೇ 2024 ಆದಿತ್ಯವಾರದಂದು ಇರಾನ್ನ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ಇರಾನ್ ಮತ್ತು ಅಜರ್ಬೈಜಾನ್ನ ಗಡಿಯಲ್ಲಿರುವ ಡ್ಯಾಮ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈಸ್ಟ್ ಅಜರ್ಬೈಜಾನ್ ಪ್ರಾಂತ್ಯಕ್ಕೆ ತೆರಳುತ್ತಾರೆ. ಈಸ್ಟ್ ಅಜರ್ಬೈಜಾನ್ ಇರಾನ್ನ ಒಂದು ಪ್ರಾಂತ್ಯ. ಅಲ್ಲಿ ಇರಾನ್ ಅಜರ್ಬೈಜಾನ್ನ ಜೊತೆಗೂಡಿ ಎರಡೂ ದೇಶಕ್ಕೆ ಸಹಾಯವಾಗುವ ಒಂದು ಡ್ಯಾಮ್ ನಿರ್ಮಿಸಿತು. ಅದರ ಉದ್ಘಾಟನೆಗೆ ರೈಸಿ ಜೊತೆಗೆ ಅಜರ್ಬೈಜಾನ್ನ ಅಧ್ಯಕ್ಷರು ಕೂಡ ಬಂದಿದ್ದರು. ಈ ಕಾರ್ಯಕ್ರಮ ಮುಗಿಸಿ ಇರಾನ್ನ ರಾಜಧಾನಿ ಟೆಹರನ್ಗೆ ಹಿಂತಿರುಗುವಾಗ ಒಟ್ಟು 3 ಹೆಲಿಕಾಪ್ಟರ್ಗಳಲ್ಲಿ 2 ಮಾತ್ರ ಟೆಹರನ್ಗೆ ತಲುಪುತ್ತದೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ, ವಿದೇಶಾಂಗ ಸಚಿವ ಹೊಸೇನ್ ಅಮೀರ್ ಅಬ್ದುಲ್ಲಾಹಿನ್ ಸೇರಿ 9 ಜನರಿದ್ದ ಹೆಲಿಕಾಪ್ಟರ್ ಝೊಲ್ಫಾ ಎಂಬಲ್ಲಿ ಕಣ್ಮರೆಯಾಗುತ್ತದೆ. ಹುಡುಕಾಟಕ್ಕೆ ರಷ್ಯಾ 47 ರೆಸ್ಕ್ಯೂ ಸ್ಪೆಷಲಿಸ್ಟ್ಗಳನ್ನು ಕಳುಹಿಸಿತ್ತು. ರಾತ್ರಿಯಿಡೀ ಟರ್ಕಿಯ ನೈಟ್ ವಿಷನ್ ಡ್ರೋನ್ ಮೂಲಕ ಹುಡುಕಾಡಲಾಯಿತು. ದಟ್ಟವಾದ ಮಂಜಿನಿಂದ ಹುಡುಕಾಟ ಕಷ್ಟವಾಗಿತ್ತು. ಹೆಲಿಕಾಪ್ಟರ್ ಕ್ರ್ಯಾಶ್ ಆದ ಜಾಗದಲ್ಲಿದ್ದ ದಟ್ಟ ಹೊಗೆ ಮತ್ತು ಫ್ಯೂಯಲ್ ವಾಸನೆಯಿಂದಾಗಿ ಮರುದಿನ ಬೆಳಗ್ಗೆ ಡ್ರೋನ್ ಸಹಾಯದಿಂದ ಸ್ಥಳ ಪತ್ತೆ ಹಚ್ಚಲಾಯಿತು. ಇರಾನ್ನ ವಾಯುವ್ಯ ಭಾಗದಲ್ಲಿರುವ ಅಜರ್ಬೈಜಾನ್ ಪ್ರಾಂತ್ಯದಲ್ಲಿನ ದಟ್ಟವಾದ ಡಿಜ್ಮರ್ ಎಂಬ ಕಾಡಿನ ಬಳಿ ಇರುವ ಊಜಿ ಎಂಬ ಹಳ್ಳಿಯ ಪಕ್ಕ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿತ್ತು ಮತ್ತು ಈ ಅಪಘಾತದಲ್ಲಿ 9 ಜನರಲ್ಲಿ ಯಾರೂ ಬದುಕುಳಿಯಲಿಲ್ಲ. ನಮ್ಮ ದೇಶದ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಬರೆದು ಸಂತಾಪ ಸೂಚಿಸಿದರು. ಭಾರತ ಸೇರಿ ಅನೇಕ ದೇಶಗಳು ಸಂತಾಪ ಸೂಚಿಸಿದ್ದವು ಮತ್ತು ಇರಾನ್ನಲ್ಲಿ 5 ದಿನಗಳ ಕಾಲ ಸಂತಾಪ ಸೂಚಿಸಲಾಗಿದೆ. ಸಯ್ಯದ್ ಇಬ್ರಾಹಿಂ ರೈಸೋಲ್ಸ್ ದತಿ 14 ಡಿಸೆಂಬರ್ 1960 ಜನನ. ಉಪನಾಮ ಟೆಹರನ್ನ ಕಟುಕ. ಇವರು ಇರಾನ್ನ 8ನೇ ಅಧ್ಯಕ್ಷ. ರೈಸಿ ಅವರು ಕರಾಚ್ನ ಪ್ರಾಸಿಕ್ಯೂಟರ್, ಹಮದಾನ್ನ ಪ್ರಾಸಿಕ್ಯೂಟರ್ ಮತ್ತು ಟೆಹರಾನ್ನ ಡೆಪ್ಯೂಟಿ ಪ್ರಾಸಿಕ್ಯೂಟರ್ ಮತ್ತು ಪ್ರಾಸಿಕ್ಯೂಟರ್ ಸೇರಿದಂತೆ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. 1988ರಲ್ಲಿ ಇರಾನ್ನಲ್ಲಿ ರಾಜಕೀಯ ಕೈದಿಗಳ ಮರಣದಂಡನೆಯ ಸಮಯದಲ್ಲಿ ಟೆಹರಾನ್ ಡೆತ್ ಕಮಿಷನ್ನಲ್ಲಿ ಅವರ ಪಾತ್ರಕ್ಕಾಗಿ ರೈಸಿಗೆ ಟೆಹರಾನ್ನ ಕಟುಕ ಎಂಬ ಅಡ್ಡ ಹೆಸರು ಬಂತು. ಸುಮಾರು 5,000ಕ್ಕೂ ಹೆಚ್ಚು ಮಂದಿಯನ್ನು ಗಲ್ಲಿಗೇರಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ವಿಶ್ವಸಂಸ್ಥೆಯ ವಿಶೇಷ ವರದಿಗಾರರು ಮತ್ತು ಇತರ ಸಂಸ್ಥೆಗಳು ಮರಣದಂಡನೆಯಲ್ಲಿ ಅವರ ಪಾತ್ರವನ್ನು ಮಾನವೀಯತೆಯ ವಿರುದ್ಧ ಎಂದು ಆರೋಪಿಸಿದ್ದರು. ನಂತರ ಉಪ ಮುಖ್ಯ ನ್ಯಾಯಮೂರ್ತಿ, ಅಟಾರ್ನಿ ಜನರಲ್, ಮುಖ್ಯ ನ್ಯಾಯಮೂರ್ತಿ, ತಜ್ಞರ ಅಸೆಂಬ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದರು. 2017ರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದರು. ಅನಂತರ 2021ರಲ್ಲಿ 63% ಮತಗಳೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡರು. ಇನ್ನೊಂದು ವಿಷಯವೇನೆಂದರೆ ರೈಸಿ ಅಧ್ಯಕ್ಷನಾಗುವುದು ಮೊದಲೇ ನಿರ್ಧಾರವಾಗಿತ್ತು ಮತ್ತು ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಸೂಚಿಸಿದ ವ್ಯಕ್ತಿಯೇ ಅಧ್ಯಕ್ಷನಾಗುವುದು. ಚುನಾವಣೆ ಒಂದು ನಿಮಿತ್ತ. ರೈಸಿ ಸುಪ್ರೀಂ ಲೀಡರ್ ಅಲ್ ಖಮೇನಿ ಆಪ್ತನಾಗಿದ್ದರಿಂದ 2ನೇ ಪ್ರಯತ್ನದಲ್ಲಿ ಇರಾನ್ನ ಅಧ್ಯಕ್ಷರಾದರು. ಇರಾನ್ ಅನೇಕ ಯುದ್ಧಗಳಲ್ಲಿ ಡಿರೆಕ್ಟ್ ಆಗಿ ಮತ್ತು ಇಂಡಿರೆಕ್ಟ್ ಆಗಿ ಇನ್ವಾಲ್ವ್ ಆಗಿದೆ. ಇರಾನ್ ಇರಾಕ್ ಯುದ್ಧವು 1980ರಿಂದ 1988ರ ತನಕ ನಡೆಯಿತು. ಇದನ್ನು ಮೊದಲ ಗಲ್ಫ್ ಯುದ್ಧ ಎಂದು ಕರೆಯುತ್ತಾರೆ. ಇಸ್ರೇಲ್ ಜೊತೆಗೆ ಇರಾನ್ ಇಂದಿಗೂ ಬೇರೆಯವರ ಮೂಲಕ ಯುದ್ಧ ಮಾಡಿಸುತ್ತಿದೆ. ಇರಾನ್ ಮತ್ತು ಸೌದಿ ಈ 2 ದೇಶಗಳು ಮಿಡಲ್ ಈಸ್ಟ್ನ ಮುಸ್ಲಿಂ ಲೀಡರ್ ಆಗಲು ಪ್ರಯತ್ನಿಸುತ್ತಿದೆ. ಸೌದಿಯು ಮಕ್ಕಾ ಮತ್ತು ಮದೀನವನ್ನು ಹೊಂದಿದೆ. ಮುಸ್ಲಿಮರ 3ನೇ ಪವಿತ್ರ ಸ್ಥಳ ಎಂದು ಪರಿಗಣಿಸಿರುವ ಅಲ್ ಅಕ್ಸಾ ಮಸೀದಿಯು ಇಸ್ರೇಲ್ನಲ್ಲಿದೆ. ಈ ಮಸೀದಿಯನ್ನು ತನ್ನದಾಗಿಸಲು ಇಸ್ರೇಲ್ನನ್ನು ಕೊನೆಗೊಳಿಸುವುದು ಇರಾನ್ನ ಪ್ಲಾನ್. ಇದಕ್ಕಾಗಿ ಇಸ್ರೇಲ್ ಮತ್ತು ಹಮಾಸ್ ಜೊತೆಗೆ ನಡೆಯುತ್ತಿರುವ ಯುದ್ಧದಲ್ಲಿ ಹಮಾಸ್ಗಳಿಗೆ ಇರಾನ್ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತಿದೆ. ಇರಾನ್ ರಷ್ಯಾದ ನಂತರ ಹೆಚ್ಚು ಸ್ಯಾಂಕ್ಷನ್ಗೆ ಒಳಪಟ್ಟಿರುವ ದೇಶ. ಇರಾನ್ನ ಕಾನೂನುಬಾಹಿರ ನ್ಯೂಕ್ಲಿಯರ್ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರಾನ್ನ ವಿರುದ್ಧ ನಿರ್ಬಂಧಗಳನ್ನು ವಿಧಿಸಿದೆ. ಇರಾನ್ನ ಮಿಲಿಟರಿ ಲೀಡರ್ ಸುಲೇಮಾನಿಯ ಹತ್ಯೆಯ ಪ್ರತೀಕಾರಕ್ಕೆ 25 ಜನವರಿ 2020ರಂದು ನ್ಯೂಕ್ಲಿಯರ್ ಒಪ್ಪಂದದ ಎಲ್ಲ ಒಪ್ಪಂದವನ್ನು ಇರಾನ್ ಮುರಿಯಿತು. ಯುನೈಟೆಡ್ ನೇಷನ್ಸ್ ಅಳವಡಿಸಿರುವ ಎಲ್ಲ ಕ್ಯಾಮೆರಾಗಳನ್ನು ತೆರವುಗೊಳಿಸಿತು. ಇರಾನ್ ಯುರೇನಿಯಂ ಪುಷ್ಟೀಕರಣ, ಸಂಗ್ರಹ, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ತನ್ನ ಬದ್ಧತೆಯನ್ನು ಮುರಿಯಿತು.
ಯುರೇನಿಯಂ ಸಂಗ್ರಹ ಸೇರಿದಂತೆ ಹಲವಾರು ಕಾನೂನುಬಾಹಿರ ಕೆಲಸವನ್ನು ಮಾಡಿತು. ಪರಮಾಣು ಬಾಂಬ್ ಮಾಡಲು 90% ಶುದ್ಧತೆಯ ಅಗತ್ಯವಿದೆ. ಇಂದು ಇರಾನ್ 60% ಶುದ್ಧತೆಯ ಯುರೇನಿಯಂ ಹೊಂದಿದೆ ಎಂಬ ಸುದ್ದಿ ಇದೆ. ಆದರೆ ಕಾನೂನು ಪ್ರಕಾರ 20% ಶುದ್ಧತೆಯ ಯುರೇನಿಯಂ ಅನ್ನು ಒಂದು ದೇಶ ಹೊಂದಬಹುದು. ಇನ್ನೊಂದು ಬದಿಯಿಂದ ನೋಡಿದರೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಗುರಿಯಾಗಿಸಿದೆ ಮತ್ತು ಹಲವರನ್ನು ಹತ್ಯೆಗೈದಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಭಯೋತ್ಪಾದಕ ಸಂಘಟನೆಗಳೆಂದು ಪರಿಗಣಿಸಲ್ಪಟ್ಟಿರುವ ಹಿಜ್ಬುಲ್ಲಾ, ಹಮಾಸ್ ಮತ್ತು ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದ್ಗೆ ಇರಾನ್ ಬೆಂಬಲ ನೀಡಿದ್ದು ಕೂಡ ಸ್ಯಾಂಕ್ಷನ್ಗೆ ಕಾರಣವಾಗಿದೆ. ದಟ್ಟವಾದ ಮಂಜು ಕವಿದ ವಾತಾವರಣ ಅಥವಾ ಹೆಲಿಕಾಪ್ಟರ್ನ ವೈಫಲ್ಯ ಹೆಲಿಕಾಪ್ಟರ್ ಕ್ರ್ಯಾಶ್ಗೆ ಕಾರಣ ಎಂದು ಊಹಿಸಲಾಗಿದೆ ಮತ್ತು ಅಲ್ಲಲ್ಲಿ ಅನೇಕ ಊಹಾಪೋಹಗಳು ಕೇಳಿಬರುತ್ತಿದೆ. ಹೆಲಿಕಾಪ್ಟರ್ ಬಗ್ಗೆ ಹೇಳುವುದಾದರೆ ಇದು 4 ದಶಕಗಳಷ್ಟು ಹಳೆಯ ಅಮೆರಿಕ ನಿರ್ಮಿತ ಹೆಲಿಕಾಪ್ಟರ್ ಬೆಲ್ 212 ಇದರ ಹೆಸರು. ಇರಾನ್ನಲ್ಲಿ ಗೌರ್ಮೆಂಟ್ ಅಧಿಕಾರಿಗಳನ್ನು ಹೊತ್ತೊಯ್ಯಲು ಬಳಸಲಾಗುತ್ತದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ನ ಮೊದಲು ಇದನ್ನು ಖರೀದಿಸಲಾಗಿತ್ತು. 1948ರಿಂದ ಇರಾನ್ ಮೇಲೆ USA ಸ್ಯಾಂಕ್ಷನ್ ಜಾರಿಗೊಳಿಸಿದ್ದರಿಂದ ನಂತರದ ದಿನಗಳಲ್ಲಿ ಇರಾನ್ಗೆ ಏರ್ಕ್ರಾಫ್ಟ್ಗಳ ಖರೀದಿ ಅಸಾಧ್ಯವಾಗಿತ್ತು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸಪ್ಲೈ ಚೈನ್ ಎಷ್ಟು ಸ್ಟ್ರಾಂಗ್ ಇದೆ ಎಂದರೆ ರಷ್ಯಾವು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಕೆಲವು ಏರ್ಕ್ರಾಫ್ಟ್ಗಳ ಪಾರ್ಟ್ಗಳನ್ನು ಆಮದು ಮಾಡುತ್ತಿತ್ತು. ಇದರಿಂದಾಗಿ ಸ್ಯಾಂಕ್ಷನ್ ಇದ್ದರಿಂದ ಇರಾನ್ಗೆ ರಷ್ಯಾದಿಂದ ಖರೀದಿ ಮತ್ತು ರಿಪೇರಿ ಸಾಧ್ಯವಾಗುತ್ತಿರಲಿಲ್ಲ. ಈ ಮಧ್ಯೆ ಬರಾಕ್ ಒಬಾಮಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಅಧ್ಯಕ್ಷರಾಗಿದ್ದಾಗ ಜಾಯಿಂಟ್ ಕಾಂಪ್ರಮೈಸ್ ಪ್ಲಾನ್ ಆಫ್ ಆಕ್ಷನ್ಗೆ ಎರಡೂ ದೇಶಗಳು ಸಹಿ ಮಾಡಿದ್ದವು. ಇದರಿಂದ ಇರಾನ್ಗೆ 2015ರಿಂದ 18ರ ತನಕ 3 ವರ್ಷಗಳ ಕಾಲ ಸುವರ್ಣಾವಕಾಶ ಲಭಿಸಿತು. ಈ ಸಮಯದಲ್ಲಿ ಜರ್ಮನಿ ಹಳೆ ಏರ್ಕ್ರಾಫ್ಟ್ಗಳನ್ನು ರಿಪೇರಿ ಮಾಡುವುದಾಗಿ ಒಪ್ಪಿತ್ತು ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ 200 ಏರ್ಕ್ರಾಫ್ಟ್ಗಳ ಆರ್ಡರ್ ಕೂಡ ಇರಾನ್ ಮಾಡಿತ್ತು. ಆದರೆ ನಂತರದ ಡೊನಾಲ್ಡ್ ಟ್ರಂಪ್ ಸರ್ಕಾರ ಜಾಯಿಂಟ್ ಕಾಂಪ್ರಮೈಸ್ ಪ್ಲಾನ್ ಆಫ್ ಆಕ್ಷನ್ ಅನ್ನು ಮುರಿಯಿತು. ಈ 3 ವರ್ಷ ಅವಧಿಯಲ್ಲಿ ಇರಾನ್ಗೆ ಕೇವಲ 3 ಏರ್ಬಸ್ ಮತ್ತು 13 ATR ಚಿಕ್ಕ ಏರೋಪ್ಲೇನ್ ದೊರೆಯಿತು ಮತ್ತು ರಿಪೇರಿ ದೂರದ ಕನಸಾಯಿತು. ಹಾಗೆಯೇ ಪತನಗೊಂಡ ಬೆಲ್ 212ನ ಉತ್ಪಾದನೆಯನ್ನು 1998ರಲ್ಲಿ ನಿಲ್ಲಿಸಲಾಗಿತ್ತು ಮತ್ತು ರಿಪೇರಿಯ ಬಗ್ಗೆ ಹೇಳಬೇಕೆಂದಿಲ್ಲ, ಲೋಕಲ್ ಆಗಿ ಸಿಗುವ ವಸ್ತುಗಳಿಂದ ಇರಾನ್ ರಿಪೇರಿ ಮಾಡಿಸುತ್ತಿತ್ತು. ಇರಾನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸ್ಯಾಂಕ್ಷನ್ ಹೆಲಿಕಾಪ್ಟರ್ ಪತನಕ್ಕೆ ಇಂಡಿರೆಕ್ಟ್ ಆಗಿ ಕಾರಣ ಎಂದು ವಾದಿಸುತ್ತಿದೆ. ಇಂದಿಗೂ ಇರಾನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಹಳೆಯ ಮಾಡೆಲ್ಗಳಾದ ಮೆಕ್ಡೊನಾಲ್ಡ್ ಡೊಗ್ಲಸ್ MD-83 ಮತ್ತು ಏರ್ಬಸ್ A300 ಮತ್ತು A310 ಅನ್ನು ಬಳಸುತ್ತಿದೆ. ಇನ್ನೊಂದು ಊಹೆ ಇಸ್ರೇಲ್ ಮತ್ತು ಅಮೆರಿಕ ಇವೆರಡೂ ದೇಶಗಳನ್ನು ಇರಾನ್ ಸಂದೇಹದ ದೃಷ್ಟಿಯಿಂದ ನೋಡುತ್ತಿದೆ. ಆದರೆ ಹೆಲಿಕಾಪ್ಟರ್ ಪತನಗೊಂಡ ಸ್ಥಳದ ಆಸುಪಾಸು ಯಾವುದೇ ಮಿಸೈಲ್ ಅಥವಾ ರಾಕೆಟ್ಗಳ ಸುಳಿವು ಕಂಡುಬಂದಿಲ್ಲ. ಇಸ್ರೇಲ್ನ ಮೊಸಾದ್ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಗುರಿ ಮಾಡಿ ಹತ್ಯೆ ಮಾಡುತ್ತಿತ್ತು. ಆದರೆ ಹಮಾಸ್ನೊಂದಿಗಿನ ಯುದ್ಧದ ಸಮಯದಲ್ಲಿ ಇನ್ನೊಂದು ದೇಶದ ಅಧ್ಯಕ್ಷನನ್ನು ಹತ್ಯೆಗೈದು ವಿಶ್ವವನ್ನು ಇನ್ನೊಮ್ಮೆ ಎದುರು ಹಾಕುವ ಕೆಲಸ ಇಸ್ರೇಲ್ ಮಾಡಲಿಕ್ಕಿಲ್ಲ. USA ಮತ್ತು ಇಸ್ರೇಲ್ ಈ ಅಪಘಾತದಲ್ಲಿ ತಮ್ಮ ಕೈಗಳಿಲ್ಲವೆಂದು ಹೇಳಿವೆ. ಇನ್ನೊಂದು ಕಡೆ ದೇಶದೊಳಗಿನ ಕಲಹಗಳು ಕಾರಣವಿರಬೇಕು ಎಂಬ ಮಾತು ಕೇಳುತ್ತಿದೆ. ಹಾಗೆಯೇ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯ ಮಗ ಮುಜ್ತಬಾ ಖಮೇನಿಯ ಕೈವಾಡವಿರಬಹುದು ಎಂಬ ಶಂಕೆ ಇದೆ. ಏಕೆಂದರೆ ರೈಸಿಯ ಕಣ್ಣು ಸುಪ್ರೀಂ ಲೀಡರ್ ಸೀಟ್ನ ಮೇಲಿತ್ತು. ಆದರೆ ಮುಜ್ತಬನಿಗೆ ಅಧ್ಯಕ್ಷನಾಗಿ ಮುಂದೆ ಸುಪ್ರೀಂ ಲೀಡರ್ ಆಗುವ ಆಕಾಂಕ್ಷೆ ಇದೆ ಎಂಬ ಮಾತು ಕೇಳುಬರುತ್ತಿದೆ. ರಾಯ್ಸಿ ಮುಜ್ತಬನ ಹಾದಿಗೆ ಅಡೆಯಾದ್ದರಿಂದ ಅವರನ್ನು ಹತ್ಯೆ ಮಾಡಲಾಯಿತು ಎಂಬ ಊಹೆಯೂ ಕೇಳಿಬರುತ್ತಿದೆ. ಇನ್ನು ರಾಜಕೀಯದಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇರದ ಮುಜ್ತಬನನ್ನು ಪ್ರೆಸಿಡೆಂಟ್ ಮಾಡುವರೇ? ಹಿಂದೆ ವಂಶವಾಹಿತನವನ್ನು ಕೊನೆಗಾಣಿಸುತ್ತೇವೆ ಎಂದು ಶಾನನ್ನು ಅಧಿಕಾರದಿಂದ ಕೆಳಗಿಳಿಸಿದರಲ್ಲವೇ ಖಮೇನಿ. ಇಂದು ತಮ್ಮ ಮಗನಿಗೆ ಅಧಿಕಾರ ನೀಡುವುದಾದರೆ ಅವರ ಸ್ಪಷ್ಟ ಉದ್ದೇಶವೇನಾಗಿತ್ತು ಎಂದು ತಿಳಿಯಬೇಕಾಗಿದೆ. ಇವುಗಳೆಲ್ಲ ಒಪಿನಿಯನ್, ಊಹೆ, ಸಂದೇಹಗಳಾಗಿವೆ. ಕಾರಣ ಇನ್ನೂ ಹೊರಬರಬೇಕಾಗಿದೆ ಅಥವಾ ಹೊರಬರದೆಯೂ ಇರಬಹುದು. ಇರಾನ್ ಧಾರ್ಮಿಕ ನಾಯಕರಿಂದ ಆಳಲ್ಪಡುತ್ತಿದೆ. ಡ್ಯುಯಲ್ ಪೊಲಿಟಿಕಲ್ ಸಿಸ್ಟಮ್. ಇರಾನ್ ಅಲ್ಲಿನ ಸುಪ್ರೀಂ ಲೀಡರ್ ಕೈಯಲ್ಲಿದೆ.
ಸುಪ್ರೀಂ ಲೀಡರ್ನ ಕೆಳಗೆ ಅಧ್ಯಕ್ಷ ಸ್ಥಾನ. ರೈಸಿಯ ಗುರಿಯು ಸುಪ್ರೀಂ ಲೀಡರ್ ಸ್ಥಾನದ ಮೇಲಿತ್ತು. ಇರಾನ್ನ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಧ್ಯಕ್ಷ ಹೊರತುಪಡಿಸಿ 12 ಉಪಾಧ್ಯಕ್ಷರು ಇರುತ್ತಾರೆ. ಅಧ್ಯಕ್ಷ ಅಧಿಕಾರದಲ್ಲಿದ್ದಾಗ ಸತ್ತರೆ ಮೊದಲನೆಯ ಉಪಾಧ್ಯಕ್ಷನಿಗೆ ಅಧಿಕಾರ ವರ್ಗವಾಗುತ್ತದೆ. ಅದು ಕೆಲವು ದಿನಗಳ ಕಾಲ ಮತ್ತು 50 ದಿನದೊಳಗೆ ಚುನಾವಣೆ ನಡೆಸಬೇಕಾಗಿದೆ. ಮೊದಲನೆಯ ಉಪಾಧ್ಯಕ್ಷ, ಸ್ಪೀಕರ್ ಆಫ್ ಪಾರ್ಲಿಮೆಂಟ್, ಹೆಡ್ ಆಫ್ ಜುಡಿಷಿಯರಿಗಳು ಸೇರಿ ಚುನಾವಣೆ ನಡೆಸಬೇಕಾಗಿದೆ. ರೈಸಿಯು 2021ರಲ್ಲಿ ಚುನಾಯಿತರಾಗಿದ್ದರು. ಮುಂದಿನ ಚುನಾವಣೆ 2025ರಲ್ಲಿ ಎಂದು ನಿಗದಿಪಡಿಸಲಾಗಿತ್ತು. ಇರಾನ್ ನಿಗದಿಪಡಿಸಿದ್ದಕ್ಕಿಂತ ಮೊದಲು ಚುನಾವಣೆ ನಡೆಸಬೇಕಾಗಿದೆ ಮತ್ತು ಇರಾನ್ನಲ್ಲಿ ಚುನಾವಣೆ ನಿಮಿತ್ತ ಮೊದಲೇ ಸುಪ್ರೀಂ ಲೀಡರ್ ನಿಗದಿಪಡಿಸಿದ ವ್ಯಕ್ತಿಯೇ ಮುಂದಿನ ಅಧ್ಯಕ್ಷ ಎಂದು ಜಗತ್ತಿಗೆ ತಿಳಿದಿದೆ. ಈಗಾಗಲೇ ವಿದೇಶಾಂಗ ಸಚಿವ ಸ್ಥಾನಕ್ಕೆ ಅಲಿ ಬಘೇರಿಯನ್ನು ಸೂಚಿಸಲಾಗಿದೆ. ಖಂಡಿತವಾಗಿಯೂ ರೈಸಿ ನಿಧನ ಭಾರತದ ಮೇಲೆ ಪ್ರಭಾವ ಬೀರಿದೆ. ರೈಸಿ ನಾಯಕತ್ವದ ಸಮಯದಲ್ಲಿ ಭಾರತದೊಂದಿಗಿನ ಇರಾನ್ನ ಸಂಬಂಧವು ಉತ್ತಮವಾಗಿತ್ತು. ಇರಾನ್ ಮತ್ತು ಭಾರತದ ಉತ್ತಮ ಸ್ನೇಹಕ್ಕೆ ಒಂದು ಉದಾಹರಣೆ ಚಾಬಹಾರ್ ಪೋರ್ಟ್ ಒಪ್ಪಂದ. ಇದು ಭಾರತಕ್ಕೆ ಏಕೆ ಇಂಪಾರ್ಟೆಂಟ್ ಎಂದರೆ ಇದು ಭಾರತವನ್ನು ಅಫ್ಘಾನಿಸ್ತಾನ್, ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ಗೆ ಸಂಪರ್ಕಿಸಲು ಇರುವ ದಾರಿ ಮತ್ತು ಚೀನಾದ ಪಾಕಿಸ್ತಾನದಲ್ಲಿರುವ ಗ್ವಾದರ್ ಪೋರ್ಟ್ಗೆ ಪ್ರತಿಸ್ಪರ್ಧಿಯೂ ಕೂಡ. 2003ರಲ್ಲಿ ಚಾಬಹಾರ್ ಪೋರ್ಟ್ ಒಪ್ಪಂದವನ್ನು ಇಂಡಿಯಾ ಇರಾನ್ನೊಂದಿಗೆ ಮಾಡಲು ಹೊರಟಿತ್ತು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸ್ಯಾಂಕ್ಷನ್ಗಳಿಂದ ಈ ಕೆಲಸ ತಡವಾಯಿತು. ನಂತರ 2016ರಲ್ಲಿ ಸ್ಯಾಂಕ್ಷನ್ ಸಡಿಲಗೊಳಿಸಿದ್ದರಿಂದ ಒಂದು ಟರ್ಮಿನಲ್ 1 ವರ್ಷಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಯಿತು ಮತ್ತು ಪ್ರತಿ ವರ್ಷ ಈ ಡೀಲನ್ನು ಭಾರತ ರಿನ್ಯೂವಲ್ ಮಾಡುತ್ತಾ ಬಂತು. ಡಿಸೆಂಬರ್ 2018ರಿಂದ ಅಮೆರಿಕಾದ ಬೆದರಿಕೆಯನ್ನು ಲೆಕ್ಕಿಸದೆ ಭಾರತ ಚಾಬಹಾರ್ ಪೋರ್ಟ್ನ ಕಾರ್ಯಾಚರಣೆಯನ್ನು 10 ವರ್ಷದ ಒಪ್ಪಂದದ ಮೂಲಕ ಪಡೆದಿದೆ ಮತ್ತು ಅವು ಆಟೋ ರಿನ್ಯೂವಲ್ 10 ವರ್ಷಕ್ಕೊಮ್ಮೆ ಆಗುತ್ತದೆ. ರೈಸಿ ನಿಧನ ಈ ಒಪ್ಪಂದಕ್ಕೆ ದೊಡ್ಡ ಪ್ರಭಾವ ಬೀರಲಿಕ್ಕಿಲ್ಲ ಎಂಬ ನಂಬಿಕೆ ಇದೆ. ಇತ್ತೀಚೆಗೆ ರೈಸಿ ಪಾಕಿಸ್ತಾನಕ್ಕೆ ಹೋಗಿದ್ದಾಗ ಇರಾನ್ ಪಾಕ್ ಮಾತುಕತೆಯಲ್ಲಿ ಶಹಬಾಜ್ ಶರೀಫ್ ಅನೇಕ ಸಲ ಕಾಶ್ಮೀರದ ಹೆಸರನ್ನು ಪ್ರಸ್ತಾಪಿಸಿದ್ದರು. ಆದರೆ ರೈಸಿ ಇದಕ್ಕೆ ಬೆಲೆ ಕೊಡದೆ ಕಾಶ್ಮೀರದ ವಿಷಯವನ್ನು ಎತ್ತಲೇ ಇಲ್ಲ. ಇದು ಭಾರತ ಮತ್ತು ಇರಾನ್ ನಡುವಿನ ಸ್ನೇಹವನ್ನು ತೋರಿಸುತ್ತದೆ. ಭಾರತವು ಇರಾನ್ಗೆ ಅನೇಕ ಬಾರಿ ಸಹಾಯ ಮಾಡಿತ್ತು. ಅದರಲ್ಲಿ ಒಂದು, ಭಾರತವು ಇರಾನ್ನನ್ನು SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಶಾಶ್ವತ ಸದಸ್ಯನನ್ನಾಗಿಸಲು ಭಾರತ ವರ್ಚುವಲ್ ಆಗಿ ಸಭೆ ನಡೆಸಿದಾಗ ಸಹಾಯ ಮಾಡಿತ್ತು. ರೈಸಿ ಅಧ್ಯಕ್ಷನಾಗಿ ಪ್ರಮಾಣವಚನ ಸ್ವೀಕರಿಸುವಾಗ ಭಾರತ ಸೇರಿ ಕೆಲ ರಾಷ್ಟ್ರಗಳನ್ನು ಆಹ್ವಾನಿಸಿದ್ದರು. ಭಾರತದಿಂದ ವಿದೇಶಾಂಗ ಸಚಿವ ಶ್ರೀಯುತ ಜೈಶಂಕರ್ ಪ್ರಸಾದ್ ಭಾಗವಹಿಸಿದ್ದರು. ಮುಂದಿನ ಅಧ್ಯಕ್ಷ ಭಾರತದೊಂದಿಗೆ ಹೇಗೆ ಹಿಂದಿನ ಬಾಂಧವ್ಯವನ್ನು ಮುಂದುವರಿಸುತ್ತಾರೆ ಎಂಬುದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಬದಲಾದ ನಾಯಕತ್ವ ಹೇಗೆ ಪ್ರಭಾವ ಬೀರುತ್ತದೆ ಎಂದು ನೋಡಬೇಕಾಗಿದೆ.